ಸ್ನೇಹಿತರೆ, ಈ ಪ್ರಶ್ನೆಯನ್ನು ಒಂದ್ಸಾರಿ ಗಮನಿಸಿ. ಒಂದು ಕೋಷ್ಟಕ ಕೊಟ್ಟಿದ್ದಾರೆ. ಕೋಷ್ಟಕದಲ್ಲಿ 2 ಸಾಧನ ಕೊಟ್ಟಿದ್ದಾರೆ, ಅದರ ಪವರ್ ಕೊಟ್ಟಿದ್ದಾರೆ ಮತ್ತು ಎಷ್ಟು ಟೈಮ್ ಅದು ವರ್ಕ್ ಆಗಿದೆ ಅಂತ ಕೊಟ್ಟಿದ್ದಾರೆ. ಅದರಲ್ಲಿ ಮೊದಲನೇದು ಟಿ ವಿ ಕೊಟ್ಟಿದ್ದಾರೆ. ಅದರದ್ದು ಪವರ್ 250 ವ್ಯಾಟ್ಸ್ ಕೊಟ್ಟಿದ್ದಾರೆ. 4 ಅವರ್ಸ್ ಕೆಲಸ ಮಾಡಿದೆ. ಟೋಸ್ಟರ್ ಕೊಟ್ಟಿದ್ದಾರೆ. 1200 ವ್ಯಾಟ್ಸ್ ಅಷ್ಟು ಅದರದ್ದು ಎಲೆಕ್ಟ್ರಿಕ್ ಪವರ್ ಇದೆ. 1 ಅವರ್ ಕೆಲಸ ಮಾಡ್ತಿದೆ. ಪ್ರಶ್ನೆ ಏನು ಕೇಳ್ತಿದ್ದಾರೆ, ಹೆಚ್ಚು ಶಕ್ತಿಯನ್ನು ಬಳಸೋದು ಯಾವುದು, ಟಿ ವಿನ ಟೋಸ್ಟರ್? ಹೆಚ್ಚು ಶಕ್ತಿಯನ್ನು ಬಳಸೋದು ಯಾವುದು, ಟಿ ವಿನ ಟೋಸ್ಟರ್? ವಿಚ್ ಒನ್ ಕನ್ಸ್ಯೂಮ್ಸ್ ಮೋರ್ ಎನರ್ಜಿ ಅಂತ ಕೊಟ್ಟಿದ್ದಾರೆ. ಎನರ್ಜಿ ಫೈಂಡ್ ಔಟ್ ಮಾಡಲಿಕ್ಕೆ ನಮಗೆ ಇರುವಂಥ ಸೂತ್ರ E = ಪವರ್ ಇಂಟು ಟೈಮ್ ಅಂತಿದೆ. ಇಲ್ಲಿ ನಮಗೆ ಎನರ್ಜಿ ಯಾವುದ್ರದ್ದು, ಫಸ್ಟ್ ಟಿ ವಿದು ಕಂಡು ಹಿಡ್ಕೊಳ್ಳೋಣ. ಹಾಗಾಗಿ ಟಿ ವಿ ಅಂತ ನಾನು ಇದರದ್ದು ಏನಿದೆ, ಪವರ್ ಏನಿದೆ 250 ವ್ಯಾಟ್ ಇದೆ, ಇಂಟು ಟೈಮ್ 4 ಅವರ್ಸ್ ಇದೆ, 4 ಗಂಟೆ ಅಂತ ಬರೀತೀನಿ. ಇವೆರಡನ್ನ ನಾವು ಮಲ್ಟಿಪ್ಲೈ ಮಾಡಿದಾಗ ಎನರ್ಜಿ ಕನ್ಸ್ಯೂಮ್ಡ್ ಬೈ ಟಿ ವಿ = 4ರಿಂದ 250 ಗುಣಿಸಿದಾಗ ನಮಗೆ 1000 ವ್ಯಾಟ್ ಗಂಟೆ ಬರ್ತದೆ. ಇದೇನು ಟಿ ವಿ ಕನ್ಸ್ಯೂಮ್ ಮಾಡಿದಂಥ ಎನರ್ಜಿ. ಇನ್ನು ಎರಡನೇ ಭಾಗಕ್ಕೆ ಬಂದಾಗ ನಮಗೆ ಟೋಸ್ಟರ್ ಎಷ್ಟು ಎನರ್ಜಿ ಕನ್ಸ್ಯೂಮ್ ಮಾಡ್ತಾ ಇದೆ ಅಂತ ಪ್ರಶ್ನೆ ಕೇಳಿದರೆ, ಅದನ್ನು ನಾವು ನೋಡಿದಾಗ ಈ ಟೋಸ್ಟರ್ ಅಂತ ಬರೆದಾಗ ನಾವು ಈ ಟೋಸ್ಟರ್ = ನಮ್ಗೆ ಗೊತ್ತಿದೆ ಪಿ ಇಂಟು ಟಿ, ಅದೇನದು ಸೂತ್ರ ಹಾಕ್ಕೊಂತೀವಿ ನಾವು ಫಾರ್ಮುಲಾ. ಈ ಟೋಸ್ಟರ್ ಪಿ ಅಂದರೆ ಎಷ್ಟಿದೆ, ನಮಗೆ ಪಿ ಅಂದರೆ ಸಾಮರ್ಥ್ಯ ಎಷ್ಟಿದೆ, ಅದು ಟೋಸ್ಟರ್ದು 1200 ವ್ಯಾಟ್ಸ್ ಇದೆ. ನಾನು 1200 ವ್ಯಾಟ್ ಹಾಕ್ಕೋತೀನಿ. ಇಂಟು ಟೈಮ್ ಎಷ್ಟು ಗಂಟೆ ಅದು ಕೆಲಸ ಮಾಡಿದೆ, 1 ಗಂಟೆ ಕೆಲಸ ಮಾಡಿದೆ, 1 ಅವರ್ ಹಾಕ್ಕೋತೀನಿ. ಸೊ ಟೋಸ್ಟರ್ನ ಎನರ್ಜಿ ಎಷ್ಟು ಬರ್ತಾ ಇದೆ, 1200 ವ್ಯಾಟ್ ಗಂಟೆ. ಅಂದರೆ 250 ವ್ಯಾಟ್ನ ಟಿ ವಿ 4 ಗಂಟೆ ಕೆಲಸ ಮಾಡಿದೆ, 1000 ವ್ಯಾಟ್ ಗಂಟೆ ಮಾತ್ರ ಇದೆ. ಟೋಸ್ಟರು 1200 ವ್ಯಾಟ್ ಅದರದ್ದು ಪವರ್ ಇದೆ, 1 ಗಂಟೆ ಕೆಲಸ ಮಾಡಿದೆ. ಆದರೂ ಕೂಡ ಎನರ್ಜಿ ಯಾವುದು ಜಾಸ್ತಿ ಕನ್ಸ್ಯೂಮ್ ಮಾಡ್ತಿದೆ ಅಂತ ಕೇಳಿದಾಗ ನಮಗೆ ಟೋಸ್ಟರ್ ಹೆಚ್ಚು ಎನರ್ಜಿನ ಕನ್ಸ್ಯೂಮ್ ಮಾಡ್ತಿದೆ. ಟೋಸ್ಟರ್ ಕನ್ಸ್ಯೂಮ್ಸ್ ಮೋರ್ ಎನರ್ಜಿ. ಟೋಸ್ಟರ್ ಹೆಚ್ಚು ಎನರ್ಜಿನ ಬಳಸ್ಕೊತಾ ಇದೆ ಅನ್ನೋದು ಇದರಿಂದ ನಮಗೆ ಗೊತ್ತಾಗ್ತದೆ.